ಅವ್ರು ರಿಪಬ್ಲಿಕ್ ಅಂತ ಹೇಳಿದಾರೆ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಗೊತ್ತದ, ಬಳ್ಳಾರಿಯನ್ನು ರಿಪಬ್ಲಿಕ್ ಮಾಡಿದಾರಪ್ಪ ನಮ್ಮ ಯಾರು ಈ ಜನಾರ್ದನ್ ರೆಡ್ಡಿ ಅವರು ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಒಂದು ದೊಡ್ಡ ಇಶ್ಯೂ ಆಗಿದ್ದು, ನಿಮಗೆ ಕೇಳಿದಿರ ಅದನ್ನು. ಹಾಗೆ ಇವರು ಈ ಕಲಬುರಗಿಯನ್ನು ಇಶ್ಯೂ ಮಾಡಿದಾರ, ಕಲಬುರಗಿಯನ್ನು ರಿಪಬ್ಲಿಕ್ ಮಾಡಿದಾರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿ ಇವ್ರ ಜೊತೆಗೆ ಇವ್ರನ್ನೂ ಬಂಧಿಸ್ರಿ, ಖರ್ಗೆ ಅವರು ತಿಳಿದಿದ್ದಾರೆ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಅವ್ರದ್ದಾಗಿದೆ. ಆದರೆ ಇದು ಸಾಧ್ಯನಾ ಬಂಧನಕ್ಕೆ ಅಂತ ಅನ್ನೋದು ಒಂದು ಮತ್ತೊಂದು ಪ್ರಶ್ನೆ. ಅದಕ್ಕೆ ಯಾಕಂತಂದ್ರೆ ಖರ್ಗೆ ಅವರಂತೆ ಅದಕ್ಕೆ ಮತ್ತೆ ಮರುತ್ತರನೂ ಕೊಟ್ಟಿದ್ದಾರೆ. ಅದ ತಕ್ಷಣ ಕಲಬುರಗಿ ಇದು ಬರೀ ರಿಪಬ್ಲಿಕ್ ಅಲ್ಲಪ್ಪ, ಇದು ಅಭಿವೃದ್ಧಿ ರಿಪಬ್ಲಿಕ್ ಅಂತ. ಅಭಿವೃದ್ಧಿ ನಾವು ಸಾಕಷ್ಟು ಮಾಡಿದ್ದೀವಿ. ಇಲ್ಲೇ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ತಂದಿದ್ದೀನಿ. ಮುಂದೆ ಜಯದೇವ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಹೆಚ್ಚಿನ ಅನುದಾನ ನೀಡುವ ಮೂಲಕ ಶಿಕ್ಷಣ ಸೇರಿದಂತೆ ಹಲವು ಕ್ಷೇತ್ರಗಳ ಪ್ರಗತಿಗೆ ನಾಂದಿ ಹಾಡಲಾಗಿದೆ. ಶಿಕ್ಷಣಕ್ಕೆ, ನೀರಿಗೆ, ಎಲ್ಲ ಕೆಲಸಗಳೇ ನಾವು ಕೆಲಸ ಮಾಡ್ತಾಯಿದ್ದೀವಿ. ಜನರಿಗೆ ಮುಟ್ಟುವಂಥದ್ದು ಜನಸೇವೆಯನ್ನು ಮಾಡ್ತಾಯಿದ್ದೀವಿ. ಸುಮ್ಮನೆ ಅದಕ್ಕೆ ಆಗಲಾದ್ರೆ ಬಿ ಜೆ ಪಿಗೆ ಆರೋಪ ಮಾಡ್ತಾ ಇದ್ದಾರೆ. ತನಿಖೆ ಆಗಲದು, ತನಿಖೆ ಆದ್ಮೇಲೆ ನೋಡೋರು ಏನಾಗ್ತದೆ ಅಂತೇಳಿ ಇವರು FIR ಹೊರದ ನಂತರ ಹೇಳಿದ್ದಾರೆ. ತನಿಖೆ ಆಗಲಿ, ಸಹಿತ ಹೊರಗೆ ಬರಲಿ ಅನ್ನೋದು ಖರ್ಗೆ ಅವರ ಸ್ಪಷ್ಟ ನಿಲುವು. ಅಂದ್ರೆ ಆರೋಪ ಮಾಡಿದ್ರೆ ಅಪರಾಧಿ ಅಲ್ಲ ಅನ್ನುವಂಗೆ. ಈಗ ನೀವು HDK ಅವ್ರಿಗೆ ಕೇಳಿದ್ರಲ್ಲ, ಅವರು ಹಂಗೆ ಹೇಳಿದರು ತಮ್ಮ ಮಗನ ಬಗ್ಗೆ, ಆರೋಪ ಮಾಡಿದ್ರೆ ನಾ ಅಪರಾಧಿ ಏನ್ರಿ ಅಂತೇಳಿ. ಈಗ ಖರ್ಗೆ ಅವರು ಅದ ಭಾಷೆ ಮಾತಾಡ್ತಾ ಇದ್ದಾರೆ. ಎಲ್ಲ ಭಾಷೆ ಸೇಮ್ ಇರಲ್ಲ, ರಾಜಕಾರಣಿಗಳು ಏನು ಚೇಂಜ್ ಇರೋದಿಲ್ಲ, ಅದ ಭಾಷೆನೇ ಹಾಕ್ಕೊಳ್ಳೋದು. ಮತ್ತು ಈ ಸಾವಿಗೆ ಯಾರು ಕಾರಣಪ್ಪ, ಯಾವ ಪಾಪ ಅವ್ರು ಹೇಳಿದ್ದಾರೆ, ನೋಡು ತನಿಖೆ ಮಾಡೋಣ, ಅವ್ರು ಹೌದು ಅಲ್ಲೋ ಅನ್ನೋದು. ಆ ತನಿಖೆ ಯಾವ ರೀತಿ ಆಗ್ತದೆ, CID ಇದು ಆಯಿತು ಅಥವಾ ಲೋಕಾಯುಕ್ತದ್ದು ತನಿಖೆ ಆಯ್ತಪ್ಪ ಅಂತಂದ್ರೆ ರಾಜ್ಯದ ಪರ ಇರ್ತದೆ. CBI, ED, IT ಇವುಗಳ ತನಿಖೆ ಆದ್ರೆ ಕೇಂದ್ರದ ಪರ ಇರ್ತದೆ. ಯಾರ ಪರಾಣೋ ಇವತ್ತು ತನಿಖಾ ಸಂಸ್ಥೆಗಳು ಸಹಿತ ಆಡಳಿತಾರೂಢ ಪಕ್ಷಗಳ ಪರ, ಪೊಲೀಸರು ಸಹಿತ ಅಷ್ಟೇ ರೀ. ಅಧಿಕಾರದ ಯಾರು ಇರ್ತಾರೆ ಅವ್ರಿಗೆ ಸಲಾಮ್ ಹೋಗಿದ್ದಾರೆ, ಅಧಿಕಾರಕ್ಕೆ ಹೋದ ನಂತರ ಮುಲಾಮು ಮಾಡ್ತಾರೆ. ನೋಡಿ ಸರ್, ನಾವು ನಿಮ್ಮವ್ರು ತಪ್ಪು ತಿಳಿಬೇಡ ಹೇಳ್ತಾರೆ. ಪೊಲೀಸರಿಗೆ ಗೊತ್ತದ ನಿಮ್ಗೆ ಸ್ಟೈಲ್ ಹೆಂಗಿರ್ತದೆ ಅಂದ್ರೆ, ಸರ್ ನಾವು ನಿಮ್ಮವ್ರು ರೀ, ಅದ್ರ ಮೇಲೆ ಆಫೀಸ್ಗೆ ಬರಬೇಡ್ರಿ, ಹೊರಗಿಂದ ಫೋನ್ ಹಚ್ಚೋರು ಕೆಲಸ ಮಾಡ್ತೀವಿ